ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಅಂತ ಕಳೆದ 2 ತಿಂಗಳಿಂದಲೂ ಕೂಡ ಎಳ್ಕೊಂಡು ಬರ್ತಾನೇ ಇದೆ. ಈಗೇನೋ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ರಾಜ್ಯದ ಪಟ್ಟಿಗೆ ಅಂದರೆ ರಾಜ್ಯ ನಾಯಕರು ಕೊಟ್ಟ ಪಟ್ಟಿಗೆ ರಾಹುಲ್ ಗಾಂಧಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ರಾಜ್ಯದ ನಾಯಕರು ಕೊಟ್ಟ ಮಂತ್ರಿಗಳ ಪಟ್ಟಿಗೆ ಅಂದರೆ ಯಾರ್ಯಾರು ಆಗಬೇಕು ಅಂತ ರಾಹುಲ್ ಗಾಂಧಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಡಿಕೆಶಿ ಕ್ಯಾಬಿನೆಟ್ನ ಎಕ್ಸ್ಕ್ಲೂಸಿವ್ 10 ರಿಂದ 12 ಮಾಜಿ ಸಚಿವರಿಗೆ ಹೈಕಮಾಂಡ್ ಶಾಕ್ ಕೊಡುವ ಸಾಧ್ಯತೆ ಇದೆಯಂತೆ. ಅಂದರೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿದ್ದ ಸಚಿವರಿಗೆ ಮಂತ್ರಿಗಿರಿ ಇಲ್ವಾ ಅಂತ. ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ ಘಟಾನುಘಟಿಗಳಿಗೆ ಕೋಕ್ ಕೊಡಲಾಗುತ್ತಂತೆ. ಹೊಸ ಮುಖಗಳಿಗೆ ಮಣೆ ಹಾಕ್ತಾರೆ ರಾಹುಲ್ ಗಾಂಧಿ ಅಂತಕ್ಕಂಥ ಲೆಕ್ಕ. ಇದು ಅವಾಗಿಂದನೂ ಕೇಳಿ ಬರ್ತಾನೆ ಇದೆ. ಹೊಸ ಮುಖಗಳಿಗೆ ಆದ್ಯತೆ ಕೊಡಬೇಕು, ಹಿರಿಯರನ್ನು ಪಕ್ಷ ಸಂಘಟನೆಗೆ ಬಳಸ್ಕೋಬೇಕು ಅಂತಂದ್ಬಿಟ್ಟು ಈಗ 10 ರಿಂದ 12 ಮಾಜಿ ಸಚಿವರು ಕೆಲವರೆಲ್ಲ ನಮ್ಮ ಸೀನಿಯಾರಿಟಿ ನೋಡಿ ಕೊಡ್ತಾರೆ ಅಂತ ಆಸೆ ಇಟ್ಕೊಂಡಿದ್ದಾರೆ. ಘಟಾನುಘಟಿಗಳಿಗೆ ಕೋಕ್ ಅಂತ ಅವ್ರನ್ನ ಮಂತ್ರಿ ಮಾಡೋದು ಬೇಡ ಅನ್ನುವಂತಹ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಈಗ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಪಟ್ಟಿ ಏನು ಕೊಟ್ಟು ಬಂದಿದ್ರಲ್ಲ, ಆ ಪಟ್ಟಿಗೆ ರಾಹುಲ್ ಗಾಂಧಿ ನೋ ಅಂತ ಇದ್ದಾರಂತೆ. ಬೇಡ, ನಾನೇ ಡಿಸೈಡ್ ಮಾಡಿ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾರಿಗೆ ಲಕ್ ಯಾರಿಗೆ ಬ್ಯಾಡ್ ಲಕ್ ಅನ್ನೋದು ಗೊತ್ತಾಗಬೇಕು. ಏನೇ ಆದರೂ ಭಾನುವಾರ ಪಟ್ಟಿ ಕರ್ನಾಟಕಕ್ಕೆ ಬರುತ್ತೆ. ಸೋಮವಾರ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ, ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ಆದರೆ ಈಗಲೂ ಕೂಡ ಸದ್ಯಕ್ಕೆ ಮಾಜಿ ಮಂತ್ರಿಗಳಿಗೆ ಕೋಕ್, ಹೊಸಬರಿಗೆ ಅವಕಾಶ. ಆಮೇಲೆ ಪ್ರತಿ ಬಾರಿ ಸರ್ಕಾರ ಬಂದಾಗಲೂ ಅವರವರೇ ಮಂತ್ರಿ ಆಗ್ತಿದ್ರೆ ಹೊಸಬರಿಗೆ ಅವಕಾಶ ಕೊಡೋದು ಯಾವಾಗ? ಅವರು ಮಂತ್ರಿಗಳಾಗೋದು ಯಾವಾಗ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನೋದು ರಾಹುಲ್ ಗಾಂಧಿಯವರ ಮೊದಲಿನ ತಂತ್ರಗಾರಿಕೆ. ಹಾಗಾಗಿ ತಮ್ಮ ಪ್ರಭಾವವನ್ನು ಬಳಸಿ ಏನಾದರೂ ಮಾಡಿ ಸಂಪುಟಕ್ಕೆ ಸೇರ್ಕೋಬೇಕು ಅಂತಿರ್ತಕ್ಕಂಥ ಮಾಜಿ ಸಚಿವರುಗಳಿಗೆ ಶಾಕ್ ಕಾದಿದೆಯಾ ಅಂತ? ಅಂದರೆ ಅಂದುಕೊಂಡಷ್ಟು ದೊಡ್ಡ ಮಟ್ಟದಲ್ಲಿ ಅವರು ಇರ್ತಾರೆ ಅಂತ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಬಾರಿ ರಾಹುಲ್ ಗಾಂಧಿ ಅವರು ಡಿಸೈಡ್ ಮಾಡುವಂತಹ ಕ್ಯಾಬಿನೆಟ್ ಅನ್ನುವಂಥ ಚರ್ಚೆ ಜೋರಿರುವಂಥದ್ದು. ವಿಶೇಷವಾಗಿ ರಾಜ್ಯ ನಾಯಕರುಗಳು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು ಎಲ್ಲರೂ ಕೂಡ ಹೋಗಿ ತಮ್ಮ ವಿಚಾರವನ್ನು ಪ್ರಸ್ತಾಪ ಮಾಡಿರುವಂಥ ಪಟ್ಟಿಯನ್ನು ಕೊಟ್ಟಿದ್ದೇನಿದೆ. ಇದರ ಜೊತೆಗೆ ರಾಹುಲ್ ಗಾಂಧಿ ಅವರು ತಮ್ಮದೇ ಆದ ಒಂದಷ್ಟು ವರದಿಯನ್ನು ಆಧರಿಸಿ ಅದರ ರಿಪೋರ್ಟ್ ಆಧರಿಸಿ ಅವರು ಈ ಬಾರಿ ನಿರ್ಧಾರ ಕೈಗೊಳ್ತಾರೆ ಅನ್ನುವಂಥದ್ದು. ಹಾಗಾಗಿ ಮೇನ್ ಡಿಸಿಷನ್ ಟೇಕರ್ ಈ ಬಾರಿ ರಾಹುಲ್ ಗಾಂಧಿ. ಅಂದರೆ ಇವರು ಕನ್ವಿನ್ಸ್ ಮಾಡಿ ಬರೋದ್ರ ಹೊರತಾಗಿಯೂ ಕೂಡ ತಮ್ಮದೇ ಆದ ವರದಿಯನ್ನು ತರಿಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಅದರ ಆಧಾರಿತವಾಗಿ ಒಂದಷ್ಟು ಬದಲಾವಣೆ, ಅದು ಹೊಸ ಮುಖ, ಹೊಸತನ, ಮುಂದಿನ ಚುನಾವಣೆ, ಭವಿಷ್ಯದ ನಾಯಕತ್ವ, ಇವೆಲ್ಲ ಕಾಂಗ್ರೆಸ್ನಲ್ಲಿ ಮೊದಲಿನಿಂದಲೂ ಪರಂಪರಾಗತವಾದ ಒಂದು ಸಮಸ್ಯೆ ಏನು ಅಂದರೆ ಹಿರಿತನಕ್ಕೆ ದೊಡ್ಡ ಆದ್ಯತೆ, ಅಥವಾ ಹಿರಿಯರೇ ಪದೇ ಪದೇ ಸಚಿವರಾಗುವಂಥದ್ದು, ಒಬ್ಬೊಬ್ಬರು 4-5 ಬಾರಿ ಸಚಿವರಾಗುವಂಥದ್ದು, ಇವೆಲ್ಲವೂ ಕೂಡ ನಡೆದುಕೊಂಡು ಬಂದಂಥದ್ದು. ಆ ಒಂದು ಸಂಪ್ರದಾಯಕ್ಕೆ ಈ ಬಾರಿ ಬ್ರೇಕ್ ಹಾಕಬೇಕು ಅನ್ನುವಂಥ ಲೆಕ್ಕಾಚಾರಕ್ಕೆ ರಾಹುಲ್ ಗಾಂಧಿ ಅವರು ಮುಂದಾದಂತೆ ಕಾಣಿಸ್ತಾ ಇದೆ ಅನ್ನುವಂಥದ್ದು ಕಾಂಗ್ರೆಸ್ ಪಾಳೆಯದಲ್ಲಿ ನಡೆಯುತ್ತಿರುವಂಥ ಚರ್ಚೆ. ಅದೇ ಕಾರಣಕ್ಕಾಗಿ ಈ ಬಾರಿ ಸಾಕಷ್ಟು ಹಳೆ ತಲೆಗಳ ಬದಲಿಗೆ ಹೊಸ ಮುಖಗಳಿಗೆ, ಅದರಲ್ಲೂ ಹಿರಿತನ ಇರುವಂಥ ಹೊಸ ಮುಖಗಳು, ಇದುವರೆಗೂ ಸಚಿವರಾಗದೇ ಇರುವಂಥವರು, 2ಕ್ಕಿಂತ ಹೆಚ್ಚು ಬಾರಿ 4-5 ಬಾರಿವರೆಗೆ ಗೆದ್ದಂಥವರು, ಈ ರೀತಿ ಇರೋರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥದ್ದು. ಅದು ಮುಂದಿನ ಹಂತದ ನಾಯಕತ್ವದ ಬೆಳವಣಿಗೆಗೆ ಕಾರಣವಾಗುತ್ತೆ ಅನ್ನುವಂಥದ್ದು. ಈ ಎಲ್ಲ ಕಾರಣದಿಂದಾಗಿ ಈ ಬಾರಿಯ ಸಚಿವ ಸಂಪುಟ ಹೇಗಿರಲಿದೆ ಅನ್ನುವಂಥ ಕುತೂಹಲದ ಜೊತೆಗೆ ರಾಜ್ಯ ನಾಯಕರುಗಳಿಗೆ ಒಂದು ಕ್ಲಾರಿಟಿ ಇದ್ದಂತಿಲ್ಲ. ಯಾರನ್ನೆಲ್ಲ ಅಂತಿಮಪಡಿಸಬಹುದು, ಒಂದು 50-60% ಪ್ರೆಡಿಕ್ಟ್ ಮಾಡಬಹುದು, ಇಂಥವ್ರು ಇರ್ಬೋದು ಅನ್ನೋದು. ಅಟ್ಲೀಸ್ಟ್ ಒಂದು 40% ಆದರೂ ಇನ್ನಾಗಬೇಕಾಗಿರೋದ್ರಲ್ಲಿ ಹೊಸತನ, ಹೊಸ ಮುಖ, ಅನಿರೀಕ್ಷಿತ ಹೆಸರುಗಳು ಇರಬಹುದು ಅನ್ನುವಂಥ ಲೆಕ್ಕಾಚಾರ ರಾಜ್ಯ ನಾಯಕರಲ್ಲೇ ಚರ್ಚಿತವಾಗ್ತಿರುವಂಥ ವಿಚಾರ ಕೂಡ. ಅರವಿಂದ್.